ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಅಂದು ನಾವು ವಾತಾವರಣ ಕಾಗವಾಡ ತಾಲೂಕದ ಕಾಗವಾಡ ಪಟ್ಟಣದಲ್ಲಿ ವಾತಾವರಣ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಎಲ್ಲ ಅಂಗಡಿದಾರರು ಹೋಟೆಲ್ದಾರರು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಆದರೆ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಸ್ಪೆಷಲ್ ಕಾರಣ ಏನಂದರೆ ಕಾಗವಾಡದ ಪರಿಸ್ಥಿತಿ, ಕಾಗವಾಡ ಪಟ್ಟಣದ ಪರಿಸ್ಥಿತಿ. ನಮಗಿಲ್ಲಿ ಯಾರಿಗೂ ದೋಷ ಕೊಡಲಿಕ್ಕೆ ಈ ವಿಡಿಯೋ ನಾವು ಮಾಡ್ತಿಲ್ಲ. 10 ವರ್ಷ ಆಯಿತು ಕಾಗವಾಡ ತಾಲೂಕಾ ಅಂತ ಘೋಷಣೆ ಆಗಿ. ಕಾಗವಾಡ ಬಸ್ ಸ್ಟ್ಯಾಂಡದ ಪರಿಸ್ಥಿತಿ ನೋಡಿದ್ರೆ, ಕಾಗವಾಡ ರೋಡಿನ ಒಂದು ಪರಿಸ್ಥಿತಿ ನೋಡಿದ್ರೆ, ಇವತ್ತು ನಾವು ಇಲ್ಲಾದ್ರೆ ನಮ್ಮ ಫ್ರೆಂಡು ರವಿ ಜೊತೆ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ. ರವಿ, ನಿಮ್ಮ ಅಭಿಪ್ರಾಯ ಕೂಡ ಹೇಳ್ರಿ, ಏನಾಗೈತಿ ಏನು? ಸರಿ, ಸುಮಾರು ಒಂದು 10 ರಿಂದ 15 ವರ್ಷ ಆಯಿತು ನಮ್ಮ ಕಾಗವಾಡ ತಾಲೂಕು ಅಂತ ಘೋಷಣೆ ಆಗಿದೆ. ಆದರೂ ಸಹ ಯಾವುದೇ ಒಂದು ಬೆಳವಣಿಗೆ ಆಗಿಲ್ಲ ಕಾಗವಾಡ ತಾಲೂಕಿನಲ್ಲಿ. ಗೌರ್ಮೆಂಟ್ ಆಫೀಸ್ಗಳಿಗೆ ಜಾಗ ಸಿಗ್ತಾ ಇಲ್ಲ. ನಮ್ಮ ರೋಡ್ ನೋಡಿದ್ರೆ ಈ ಪರಿಸ್ಥಿತಿ ಇದೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ರೋಡ್ ನೋಡಿದರೆ ನಮ್ಮ ಊರಲ್ಲಿ ಎಂಟ್ರಿ ಮಾಡಬಾರ್ದಂಥ ಪರಿಸ್ಥಿತಿ ಆಗಿದೆ ಇವತ್ತಿನ ದಿವಸದಲ್ಲಿ. ರವಿ, ಮತ್ತು ನಮ್ಮ ಊರು ಕಂಪೇರ್ ಮಾಡಿರಿ, ಶಿರಗುಪ್ಪಿ, ಐನಾಪುರ, ನಿಮ್ದು ಹೆಂಗೆ ಅನ್ಸುತ್ತೆ? ಅವ್ರು ನಮ್ಮ ಆಜು ಬಾಜು ಸಣ್ಣ ಸಣ್ಣ ಊರುಗಳದಾವೆ, ನಮ್ಮ ಕಾಗವಾಡಕ್ಕಿಂತ ಭಾಳ ಸಣ್ಣ ಊರುಗಳದಾವು. ಎಂಥ ಚಂದ ಡೆವಲಪ್ಮೆಂಟ್ ಆಗಿದಾವೆ. ಆದರೆ ನಮ್ಮ ಕಾಗವಾಡ ಡೆವಲಪ್ಮೆಂಟ್ ಆಗವಲ್ತಾಗೈತಿ. ಇದಕ್ಕೆ ಕಾರಣ ಏನೋ ನಮಗೂ ಗೊತ್ತಾಗವಲ್ತಾಗೈತಿ. ಇದಕ್ಕೆ ದೊಡ್ಡ ಸಮಸ್ಯೆ ಆಗೈತಿ ಅಂದ್ರೆ ಮಂದಿ ಭಾಳ ಪರದಾಡ್ಕೈತಿ. ಇದರ ಸಂಬಂಧ ರೈತರಿಗೆ ಯಾವುದೂ ಅನುಕೂಲ ಇಲ್ಲ. ಈ ರೋಡ್ ಇಲ್ಲಾಂದ್ರೆ ಮಿರಜ್ಗೆ ಕರೆಕ್ಟ್ ಐತೆ ಅಲ್ರಿ ಈ ರೋಡ್? ಹಾಂ, ಇದು ಗಡಿ ಭಾಗ ಊರು ಇರೋದ್ರಿಂದ ಮಿರಜ್ ಕನೆಕ್ಟ್ ಆಗ್ತೈತಿ. ಕೇವಲ 5 ಕಿಲೋಮೀಟರ್ದಾಗ ನಮ್ಮ ಗಡಿ ಭಾಗ ಈ ಮಹಾರಾಷ್ಟ್ರ ಕನೆಕ್ಟ್ ಆಗ್ತೈತಿ ನಮ್ಮ ಊರ. ಈ ರೋಡ್ ನೋಡ್ರೆ ಭಾಳ ಕೆಟ್ಟ ಪರಿಸ್ಥಿತಿ ಐತಿ ಇವತ್ತು. ಇದು ರೋಡ್ ಮಾಡಿದರು, ಇದು ಲೈಟ್ ವ್ಯವಸ್ಥೆ ಮಾಡಿದರು. ಲೈಟ್ ಒಂದು ದಿವಸ ಹತ್ತಂಗಿಲ್ಲ. ಈ ಡಿವೈಡರ್ಗಳೆಲ್ಲ ಮಾಡಿದ್ದಾರೆ, ಇವತ್ತು ಕಲರ್ ಇಲ್ಲ. ಇವು ಎಷ್ಟೋ ಆಕ್ಸಿಡೆಂಟ್ಗಳಾಗಿ ಸತ್ತು ಹೋಗಿದ್ದಾರೆ ಮಂದಿ ಈ ಜಾಗದಾಗ. ಈ ಬರಾಬರಿ ಈ ರೋಡ್ ಇಲ್ಲಾಂದ್ರೆ ಮಿರಜ್ ಕನೆಕ್ಟ್ ಇದೆ. ಈ ರೋಡ್ ಮ್ಯಾಗ ಆ್ಯಂಬುಲೆನ್ಸ್ಗಳು ಸಾಕಷ್ಟು ಬರ್ತಾ ಇದ್ದಾವೆ. ಸಾಕಷ್ಟು ಆ್ಯಂಬುಲೆನ್ಸ್ಗಳು ಇದೇ ರೋಡಲ್ಲೆಲ್ಲ ಹೋಗ್ತಾ ಇರ್ತಾವೆ. ಆದರೂ ಯಾರಿಗೆ ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಿದೆ ಅಂತ. ನಮಗೆ ಕಂಪೇರ್ ಟು ಅಥಣಿ ಮಾಡಿದ್ರೆ, ಮೊದಲು ಅಥಣಿ ತಾಲೂಕಾಯಿತು. ಅಥಣಿ ನೋಡಿದ್ರೆ ಅಥಣಿ ಫುಲ್ಲಿ ಡೆವಲಪ್ ಆಗಿದೆ. ನಮ್ಮ ಕಾಗವಾಡ ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಕಾಗವಾಡ ತಾಲೂಕು ಎಲ್ಲಿಂದ ಚಾಲೂ ಆಗ್ತೈತ್ರಿ? ಮರಿಬಾಬ ಮಠ ಹಿಡಿದ್ರಿ ಚಾಲೂ ಆಗ್ತೈತಿ. ಹಂಚನಾಳಕರ್ ಪೆಟ್ರೋಲ್ ಪಂಪ್ ನಮ್ಮ ಕಾಗವಾಡ ತಾಲೂಕನ ಮುಗಿತು. ಇಲ್ಲೇ ಮರಿಬಾಬನ ಮಠ ಚಾಲೂ ಆಗಿ ಹಂಚನಾಳಕರ್ ಪಂಪ್ಗೆ ನಮ್ಮ ತಾಲೂಕನ ಮುಕ್ತಾಯ ಆಗುತ್ತೆ. ಆದರೆ ಈ ರೀತಿ ನೋಡಿದ್ರೆ ತಾಲೂಕಾ ಅಂತ ಹೆಸರಿಗೆ ತಾಲೂಕು ಆಗೋ ಬದಲಿ ಆ ತಾಲೂಕದ ರೀತಿ ಕೆಲಸ ಆಗಬೇಕಾಗಿತ್ತು. ಇಲ್ಲಿ ಈ ಧೂಳು ಏನು ಬರ್ತಿದೆ ಅಲ್ಲ, ಈ ಧೂಳು ಇಲ್ಲಾದ್ರೆ ಈ ಕಂಪ್ಲೀಟ್ ಎಲ್ಲ ಹೋಟೆಲ್ಗಳದ್ರೆ ಹೋಗ್ತೈತ್ರಿ. ಎಲ್ಲ ಈ ಹೋಟೆಲ್ ಅಂಗಡಿಗಳಲ್ಲಿ ಹೋಟೆಲ್ದಾಗ ಏನು ಧೂಳು ಬಿದ್ದದ ಪದಾರ್ಥ ತಿಂದ ನಾವು ದವಾಖಾನೆಗೆ ಹೋಗೋ ಪರಿಸ್ಥಿತಿ ಬರ್ಕದವು ಇವತ್ತಿನ ದಿವಸನಾಗ. ಹಿಂಗಾದ್ರೆ ಹೆಂಗೆ? ಇದ್ರ ಬಗ್ಗೆ ಯಾರು ಮಾತಾಡ್ಬೇಕಂತ ಗೊತ್ತಿಲ್ಲ ರೀ. ಈಗ ನಾವು ಈ ಸಲ ಅಂತಲ್ಲ, ಕಾಗವಾಡದ 15-20 ವರ್ಷ ಆಯ್ತಾ ಇದೇ ಪರಿಸ್ಥಿತಿ ಐತಿ. ಮಳೆಗಾಲದಾಗ ರೋಡ್ ಪರಿಸ್ಥಿತಿ ಹೆಂಗಿರ್ತೈತೆ ನಿಮ್ಗೆ ಅನಿಸ್ತೈತೆ? ರೋಡ್ ಪರಿಸ್ಥಿತಿ ಈಗ ಸದ್ಯದಾಗ ಹಿಂಗಾಗಿತ್ತು ಅಂದ್ರೆ ಈಗ ಮಣ್ಣು ಮಳೆ ಬಿತ್ತವಾಗ ಎಲ್ಲ ಇವು ಡಬರಿ ಬಿದ್ದಿದ್ದು ರೀ. ಇದ್ರಾಗ ತಂದ ಮುರುಮು ಒಗದ್ರಿ. ಮುರುಮು ಒಗದ ನಂತರ ಇಲ್ಲಿ ಧೂಳದ ಪರಿಸ್ಥಿತಿ ನೋಡ್ರಿ ಭಾಳ ಕೆಟ್ಟಾಗೈತ್ರಿ. ಈಗ ನೋಡ್ರಿ, ಇದು ಮುರುಮು ತಂದು ಒಗದ್ರಿ 2 ದಿವ್ಸನಾಗ ಕೆಳಗೆ ಹೋಗಿ ನೀರು ನಿಲ್ಲಕ್ಕೆ ಚಾಲು ಆಗಿದಾವೆ ನೋಡ್ರಿ. ರೋಡ್ ಮ್ಯಾಗ ಪರಿಸ್ಥಿತಿ ತುಂಬ ಗಂಭೀರ ಇದಾವ್ರಿ ಈ ರೋಡ್ ಮ್ಯಾಗ. ಈ ಶಾಶ್ವತ ರೋಡ್ಗೊಂದು ಶಾಶ್ವತ ಪರಿಹಾರ ಆಗ್ಬೇಕು. ಈ ರೋಡ್ ಮ್ಯಾಗ ಒಂದು ಶಾಶ್ವತ ಪರಿಹಾರ ನಮ್ಮ ಊರ ಜನರು ಭಾಳ ಆನಂದ ಆಗವ್ರಿ. ಮತ್ತು ಕಾಗವಾಡ ಗ್ರಾಮದ ನಮ್ಮದು ಎಂಟ್ರಿ ರೋಡ್ ಐತಿ. ಇಲ್ಲಿ ಮತ್ತೆ ಮಂದಿ ಎಲ್ಲ ಬಂದವ್ರ ಹಿಂಗಿದ್ರೆ ಊರಾಗಿನ ಪರಿಸ್ಥಿತಿ ಹೆಂಗಿರ್ಬೋದು? ಬೇರೆ ಊರದವ್ರು ಬಂದು ನಮ್ಮ ಊರ ಮ್ಯಾಗ ಒಂದು ಸ್ವಲ್ಪ ಟೀಕೆ ಮಾಡ್ತಾರೆ. ಇದೆಲ್ಲ ನೋಡಿ ನಿಮ್ಮ ಊರಿಗೆ ತಾಲೂಕು ಆದ್ರೂ ಹೆಂಗೆ ಕೊಟ್ಟಾರ ಅಂತ ನಮ್ಗೊಂದು ಸ್ವಲ್ಪ ಕೆಟ್ಟ ಅನ್ಸುತ್ತೆ. ಅದೆಲ್ಲ ಕೇಳಿ ಏನಾದರೂ ಒಂದು ಆಗಬೇಕಂತ, ಒಂದು ಬೆಳವಣಿಗೆ ಆಗಬೇಕಂತ ನಮ್ಮ ಉದ್ದೇಶ ಐತಿ. ಈ ರೀತಿ ವಿಡಿಯೋ ನಾವು ಜಸ್ಟ್ ರೋಡೆಲ್ಲ ಇದ್ರ ಬಗ್ಗೆ ಮಾತಾಡೋರಿಲ್ಲ. ಎಲ್ಲ ರೀತಿಯಂಥ ಒಂದು ಕಾಗವಾಡದಲ್ಲಿ ಯಾರಾದರೂ ಸಾಧನೆಯನ್ನು ಮಾಡಿದ್ರೆ, ಕಾಗವಾಡದಲ್ಲಿರುವಂಥ ಕಾಲೇಜ್ಗಳ ಬಗ್ಗೆ, ನಮ್ಮ ಕಾಗವಾಡದಲ್ಲಿ ಶಿಕ್ಷಣ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಊರಲ್ಲಿರುವಂಥ ಎಲ್ಲ ಬಿಸ್ನೆಸ್ಗಳ ಬಗ್ಗೆ, ಟ್ರಾವೆಲರ್ಸ್, ಹೋಟೆಲ್ಸ್ಗಳು, ಇವರೆಲ್ಲ ಬಗ್ಗೆ ನಾವು ಇನ್ನು ಬ್ಲಾಗಿಂಗ್ ಮಾಡೋರಿದ್ದೀವಿ. ನೀವು ನಮಗೆ ಕರೀರಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಇಲ್ಲಿ ಜಸ್ಟ್ ಕೇವಲ ಕಂಪ್ಲೇಂಟ್ಸ್ ಅಂತ ಅಲ್ಲ, ಎಲ್ಲ ಒಳ್ಳೆ ವಿಡಿಯೋ ಕೂಡ ಮಾಡೋಣ. ನಿಮ್ಮ ಸಾಥ್ ಇದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು.